ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 15 ಪುರುಷೋತ್ತಮ ಯೋಗದಲ್ಲಿ ಶ್ಲೋಕ 16ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 16. ದ್ವಾವಿಮೌ ಪೌರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಈ ಶ್ಲೋಕದ ಅನುವಾದ: ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಅಕ್ಷರ. ಇದರ ಭಾವಾರ್ಥ ಆಗಲೇ ವಿವರಿಸಿರುವಂತೆ ವ್ಯಾಸದೇವರಾಗಿ ತನ್ನ ಅವತಾರದಲ್ಲಿ ಪ್ರಭುವು ವೇದಾಂತ ಸೂತ್ರವನ್ನು ಸಂಗ್ರಹಿಸಿದನು. ಪ್ರಭುವು ಸಂಕ್ಷೇಪವಾಗಿ ವೇದಾಂತ ಸೂತ್ರದ ತಿರುಳನ್ನು ಇಲ್ಲಿ ಕೊಡುತ್ತಿದ್ದಾನೆ. ಅಸಂಖ್ಯಾತರಾದ ಜೀವಿಗಳನ್ನು ಕ್ಷರರು ಮತ್ತು ಅಕ್ಷರರು ಎಂದು 2 ವರ್ಗಗಳಾಗಿ ವಿಂಗಡಿಸಬಹುದು ಎಂದು ಪ್ರಭುವು ಹೇಳುತ್ತಾನೆ. ಜೀವಿಗಳು ದೇವೋತ್ತಮ ಪರಮಪುರುಷನಿಂದ ಶಾಶ್ವತವಾಗಿ ಬೇರೆಯಾದ ವಿಭಿನ್ನಾಂಶಗಳು. ಅವರು ಐಹಿಕ ಜಗತ್ತಿನೊಡನೆ ಸಂಪರ್ಕ ಪಡೆದಾಗ ಅವರನ್ನು ಜೀವಭೂತ ಎಂದು ಕರೆಯಲಾಗುವುದು. ಕ್ಷರಃ ಸರ್ವಾಣಿ ಭೂತಾನಿ ಎಂಬ ಇಲ್ಲಿ ಕೊಟ್ಟಿರುವಂಥ ಸಂಸ್ಕೃತ ಪದಗಳು ಅರ್ಥವೇನೆಂದರೆ, ಜೀವಿಗಳು ಕ್ಷರರು, ಆದರೆ ದೇವೋತ್ತಮ ಪರಮ ಪುರುಷನೊಡನೆ ಒಂದಾದವರನ್ನು ಅಕ್ಷರರು ಎಂದು ಕರೆಯಲಾಗುತ್ತದೆ. ಒಂದಾಗುವುದು ಎಂದರೆ ಅವರಿಗೆ ವ್ಯಕ್ತಿತ್ವವಿಲ್ಲ ಎಂದಲ್ಲ, ಆದರೆ ಅನೈಕ್ಯತೆ ಇಲ್ಲ ಎಂದು ಅರ್ಥ. ಅವರೆಲ್ಲ ಸೃಷ್ಟಿಯ ಉದ್ದೇಶಕ್ಕೆ ಹೊಂದಿಕೊಂಡವರು. ನಿಜ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೃಷ್ಟಿ ಎನ್ನುವುದಿಲ್ಲ. ಆದರೆ ವೇದಾಂತ ಸೂತ್ರದಲ್ಲಿ ಹೇಳಿರುವ ಹಾಗೆ ದೇವೋತ್ತಮ ಪರಮಪುರುಷನು ಮೂಡಿಬರುವ ಎಲ್ಲದಕ್ಕೂ ಮೂಲವಾದ್ದರಿಂದ ಆ ಪರಿಕಲ್ಪನೆಯನ್ನು ವಿವರಿಸಲಾಗಿದೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಮಾತಿನಂತೆ ಜೀವಿಗಳಲ್ಲಿ 2 ವರ್ಗಗಳು. ಇದಕ್ಕೆ ವೇದಗಳಲ್ಲಿ ಸಾಕ್ಷ್ಯವಿದೆ. ಆದ್ದರಿಂದ ಈ ವಿಷಯದಲ್ಲಿ ಸಂದೇಹವಿಲ್ಲ. ಈ ಲೋಕದಲ್ಲಿ ಮನಸ್ಸು ಮತ್ತು ಪಂಚೇಂದ್ರಿಯಗಳೊಡನೆ ಸೆಣಸುತ್ತಿರುವಂಥ ಜೀವಿಗಳಿಗೆ ಐಹಿಕ ಶರೀರಗಳನ್ನೋದು ಇರುತ್ತವೆ. ಈ ಶರೀರಗಳು ಬದಲಾಗುತ್ತಿರುತ್ತವೆ. ಜೀವಿಯು ಬದ್ಧನಾಗಿರುವವರಿಗೆ ಜಡ ವಸ್ತುವಿನೊಡನೆ ಸಂಬಂಧದಿಂದ ಅವನ ದೇಹವು ಬದಲಾವಣೆ ಹೊಂದುತ್ತಿರುತ್ತದೆ. ಜಡ ವಸ್ತುವು ಬದಲಾಗುತ್ತಿರುತ್ತದೆ. ಆದ್ದರಿಂದ ಜೀವಿಯು ಬದಲಾಗುತ್ತಿರುವಂತೆ ಕಾಣುತ್ತದೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೇಹವು ಜಡ ವಸ್ತುವಿನಿಂದ ಆಗಿರುವುದಿಲ್ಲ. ಆದ್ದರಿಂದ ಬದಲಾವಣೆ ಅನ್ನೋದು ಇರುವುದಿಲ್ಲ. ಐಹಿಕ ಜಗತ್ತಿನಲ್ಲಿ ಜೀವಿಯು 6 ಬದಲಾವಣೆಗಳನ್ನು ಹೊಂದುತ್ತಾನೆ. ಹುಟ್ಟುತ್ತಾನೆ, ಬೆಳೆಯುತ್ತಾನೆ, ಅಸ್ತಿತ್ವವನ್ನು ಪಡೆಯುತ್ತಾನೆ, ಸಂತಾನೋತ್ಪತ್ತಿ ಪಡೆಯುತ್ತಾನೆ, ಕ್ಷಯಿಸುತ್ತಾನೆ ಮತ್ತು ಕಣ್ಮರೆಯಾಗುತ್ತಾನೆ. ಇವು ಐಹಿಕ ಶರೀರದ ಬದಲಾವಣೆಗಳು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ದೇಹಕ್ಕೆ ಬದಲಾವಣೆ ಅನ್ನೋದು ಇರುವುದಿಲ್ಲ. ಅದಕ್ಕೆ ಮುಪ್ಪು ಅನ್ನೋದು ಇರುವುದಿಲ್ಲ. ಹುಟ್ಟು, ಸಾವು ಅವುಗಳು ಕೂಡ ಇರುವುದಿಲ್ಲ. ಅಲ್ಲಿ ಎಲ್ಲವೂ ಏಕತೆಯಲ್ಲಿ ಇರುತ್ತದೆ. ಕ್ಷರಃ ಸರ್ವಾಣಿ ಭೂತಾನಿ. ಮೊಟ್ಟಮೊದಲು ಸೃಷ್ಟಿಯಾದ ಬ್ರಹ್ಮನಿಂದ ಪ್ರಾರಂಭಿಸಿ ಸಣ್ಣ ಇರುವೆಯವರೆಗೂ ಕೂಡ ಜಡ ವಸ್ತುವಿನೊಡನೆ ಸಂಪರ್ಕ ಪಡೆದ ಯಾವುದೇ ಜೀವಿಯು ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ. ಆದ್ದರಿಂದ ಅವರೆಲ್ಲರೂ ಕ್ಷರರು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರೆಲ್ಲರೂ ಕೂಡ ಏಕತ್ವದಲ್ಲಿ ಮುಕ್ತರಾಗಿರುತ್ತಾರೆ. ಸ್ನೇಹಿತರೆ, ಇದೇ ರೀತಿಯ ಆಸಕ್ತಿಕರವಾದ ಇನ್ನಷ್ಟು ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.